ನಮಸ್ಕಾರ, ಇದು ಸ್ವರ್ಣ ನ್ಯೂಸ್ ಮುಖ್ಯಾಂಶಗಳು. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ. ಸಕ್ಕರೆ ನಾಡಲ್ಲಿ ಜೆಡಿಎಸ್ ಜಾತ್ರೆ, ಮಂಡ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ನಾಮಪತ್ರ ಸಲ್ಲಿಕೆಯಲ್ಲಿ ಸಾಂಸ್ಕೃತಿಕ ಮೆರುಗು. ಕಾಳಿಕಾಂಬಾದೇವಿಗೆ ವಿಶೇಷ ಪೂಜೆ, ಜನರ ಋಣ ತೀರಿಸುವ ಭರವಸೆ. ಕುಟುಂಬ ರಾಜಕಾರಣದ ವಿರುದ್ಧ ಸೋಮಶೇಖರ್ ಗುಡುಗು. ಸುಮಲತಾ ಬೆಂಬಲಿಸುವ ಭರವಸೆ, ತಕ್ಕ ಪಾಠ ಕಲಿಸುವ ಎಚ್ಚರಿಕೆ. ಜೆಡಿಎಸ್ಗೆ ಡಾಕ್ಟರ್ ಬಿ ಶಿವಲಿಂಗಯ್ಯ ಸೇರ್ಪಡೆ. ಜಿಲ್ಲೆಯ ಅಭಿವೃದ್ಧಿ ಆಶಯ, ಕುಮಾರಸ್ವಾಮಿ ಸಾರಥ್ಯ. ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿ ಸರ್ಕಾರದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಅಪಾರ ಅಭಿಮಾನಿಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು. ಆ ಮೂಲಕ ತಮ್ಮ ಪ್ರತಿಸ್ಪರ್ಧಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಸಕ್ಕರೆ ನಾಡಲ್ಲಿ ತಮ್ಮ ಜನ ಬೆಂಬಲವನ್ನು ಪ್ರದರ್ಶನ ಮಾಡಿದರು. ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಕಂಡುಬಂದಂತಹ ವಾತಾವರಣ ಹೇಗಿತ್ತು, ಅದರ ಡೀಟೇಲ್ಸ್ ಇಲ್ಲಿದೆ. ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿರವರು ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ತಾಯಿ ಅನಿತಾ ಕುಮಾರಸ್ವಾಮಿ, ದೊಡ್ಡಪ್ಪ ಎಚ್.ಡಿ. ರೇವಣ್ಣ, ಸಚಿವ ಡಿ.ಕೆ. ಶಿವಕುಮಾರ್, ಶಾಸಕ ಮುನಿರತ್ನಂ ಜೊತೆಗೂಡಿ ಜಿಲ್ಲಾ ಚುನಾವಣಾಧಿಕಾರಿಯಾದ ಮಂಜುಶ್ರೀರವರಿಗೆ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿ ಹೊರಬಂದ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನೆರೆದಿದ್ದ ಅಭಿಮಾನಿಗಳತ್ತ ಕೈಬೀಸಿ ಕೃತಜ್ಞತೆ ಸಲ್ಲಿಸಿದರು. ಮಂಡ್ಯ ಜಿಲ್ಲೆ ಜನ ಕಳೆದ ವಿಧಾನಸಭೆಯಲ್ಲೇ 7-7 ಗೆಲ್ಲಿಸಿದ್ದಾರೆ. ನಾವು ಜೀವನ ಇರೋವರೆಗೆ ಮಂಡ್ಯ ಜಿಲ್ಲೆ ಜನ ಮರೆಯೋಕ್ಕಾಗಲ್ಲ. ಇವತ್ತು ಅಷ್ಟೇ, ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ, ಅವ್ರ ದೇವರ ಆಶೀರ್ವಾದ, ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದದಿಂದ ಅಧಿಕ ಮತದಿಂದ ಗೆಲ್ತಾರೆ, ಆ ವಿಶ್ವಾಸ ಇದೆ. ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿ ಮೆರವಣಿಗೆಯಲ್ಲಿ ಬಂದು ನೀವೇ ನೋಡ್ತಾ ಇದ್ದೀರಿ, ಲಕ್ಷಾಂತರ ಜನ ಜೊತೆಯಲ್ಲಿ ಬಂದು ಇಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾನೆ ನಿಖಿಲ್. ಈಗ ಜನತೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ನಮಗಿದೆ. ನಮ್ಮ ಸಮ್ಮಿಶ್ರ ಸರ್ಕಾರ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ನಿಖಿಲ್ ರವರನ್ನು ಹೆಗಲ ಮೇಲೆ ಹೊತ್ತುಕೊಂಡು ಜೈಕಾರ ಕೂಗಿದರು. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಹಲವು ವೈಶಿಷ್ಟ್ಯತೆಗಳು ಗಮನ ಸೆಳೆದರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಕಾರ್ಯಕರ್ತರು ಪೂಜಾ ಸಂದರ್ಭದಲ್ಲಿ ಭಾಗಿಯಾದರು. ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಸಂದರ್ಭದಲ್ಲಿ ಜನಜಂಗುಳಿ ಅಪಾರವಾಗಿ ನೆರೆದಿತ್ತು. ತೆರೆದ ವಾಹನದ ಮೇಲೆ ತೆನೆ ಹೊತ್ತ ಮಹಿಳೆಯ ವೇಷ ತೊಟ್ಟ ಯುವತಿಯರು ಮತ್ತು ಕಲಾವಿದರು ಹಾಡಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು.
ವಿವಿಧ ಜಾನಪದ ಕಲಾ ಪ್ರಕಾರಗಳು ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಮೆರುಗು ನೀಡಿದವು. ತಮಟೆ ಕಲಾವಿದರ ಸದ್ದಿಗೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸಿದರು. ರಾಜ್ಯದ ವಿವಿಧ ಭಾಗಗಳಿಂದಲೂ ಆಗಮಿಸಿದ್ದ ಮಹಿಳಾ ಕಾರ್ಯಕರ್ತರು ನಿಖಿಲ್ ಗೆಲುವು ಖಚಿತ ಎಂದರು. ಕುಮಾರಸ್ವಾಮಿಯವ್ರ ಬಗ್ಗೆ ಇಲ್ಲದೆ ಮಾತಾಡ್ತಾರಲ್ಲ, ಸಿಕ್ಕಿರೋ ಸಣ್ಣ ಸಮಯದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಯೋಜನೆಗಳನ್ನು ತಂದಿದ್ದಾರೆ, ಅದನ್ನು ಯಾಕೆ ರಾಜ್ಯ ಜನತೆ ಅರ್ಥ ಮಾಡ್ಕೊತಿಲ್ಲ? ದಯಮಾಡಿ ರಾಜ್ಯ ಜನತೆ ನಿಖಿಲ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಇದೆ. ನಿಮ್ಮ ಊಹೆ ಬಂದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಹೇಳ್ಕೊತಾ ಇದ್ದೀರಾ, ತಪ್ಪದು. ಯಾಕೆ ಗೊತ್ತಾ, ನಿಖಿಲ್ಲು ಈ ರಾಜಕೀಯ ಮನೆಯಲ್ಲೇನೆ ಹುಡ್ತಾನೇ ರಾಜಕೀಯ ಏನಿದೆ, ಅವನು ಸಂಘಟನೆ ಹೆಂಗೆ ಮಾಡಬೇಕು, ಅವನ ಸಂಘಟನೆ ಶಕ್ತಿ ಹೆಂಗಿದೆ ಅಂತ ಹುಡ್ತಿದ್ದಂಗೆ ಅವ್ರ ತಾತ ಪ್ರಧಾನಮಂತ್ರಿ ಆದಾಗಲಿಂದ ಹಿಡಿದು ಮತ್ತು ಮನೆ ಒಳಗೆ ರಾಜಕೀಯದ ಮನೆಯಲ್ಲಿ ಹುಟ್ಟಿರೋದ್ರಿಂದ ಅವರಿಗೆ ತುಂಬ ಅನುಭವ ಇದೆ. ಹಾಗಾಗಿ ಇಂಥ ನಿಖಿಲ್ ಯೂತ್ 106 ಜನ ಮುಂದೆ ಬರಬೇಕು. ನಮ್ಮ ದೇಶ ಬೆಳೆಸಬೇಕು ಅಂದರೆ ನಮ್ಮ ದೇಶದ ಬೆನ್ನೆಲುಬು ಯುವಕರು. ಆ ಯುವಕರನ್ನ ಬೆಳೆಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಸಣ್ಣ ಪುಟ್ಟ ಸಿಂಪತಿ ತೋರಿಸಿ ಆ ಸಿಂಪತಿಗೆ ನೀವು ಒಳಗಾಗಬೇಡಿ ದಯವಿಟ್ಟು ಜನತೆ. ಕರ್ನಾಟಕದಲ್ಲಿ ನಿಖಿಲು ನಮ್ಮ JDS ಪಕ್ಷ ಸಮ್ಮಿಶ್ರ ಎಲ್ಲೆಲ್ಲಿ ನಿಂತಿದೆ ಎಲ್ಲ ಕಡೆನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಂಡ್ಯನ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂದರೆ ನಿಖಿಲ್ನ ಗೆಲ್ಲಿಸಲೇಬೇಕು. ತುಂಬ ರಾಜಕಾರಣ ಆಗಲ್ಲ. ಯಾಕಂದರೆ ಇಲ್ಲಿ 7 ಮಂಡ್ಯದವರು JDSನ ಅವತ್ತಿಂದನೂ JDSನ ಉಳಿಸ್ಕೊಂಬಂದಿದ್ದಾರೆ. ಈಗಲೂ JDS ಬೇಕು ಅಂದಿದ್ದಕ್ಕೆ ಈ ಏನು 7 ಜನ ಶಾಸಕರಿದ್ದಾರೆ ಅವರೆಲ್ಲ ಆಯ್ಕೆ ಮಾಡಿರೋದು ನಿಖಿಲ್ ಯುವಕರಿಗೆ ಅವಕಾಶ ಕೊಡೋಣ ಅವ್ರಿಗೆ. ಯಾಕಂದರೆ ಈಗಿಂದು ಏನದು ಟೆಕ್ನಾಲಜಿ ಪ್ರಕಾರ ಅವರು ಅಭಿವೃದ್ಧಿ ಅಂತ ತೊಗೊಂಡೋಗ್ತಾರೆ ಅಂತ ಅಂದ್ಬಿಟ್ಟು ಯೂತ್ಗೆ ಅವಕಾಶ ಕೊಡಬೇಕು ಅಂತ ಏನು 7 ಜನ ಶಾಸಕರು ಒಪ್ಪಿದ ಮೇಲೆ, ಮಂಡ್ಯ ಜನತೆ ಒಪ್ಪಿದ ಮೇಲೇ ನಿಖಿಲ್ನ ಇಲ್ಲಿ ಅಭ್ಯರ್ಥಿ ಮಾಡಿ. ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಭಾವಚಿತ್ರವನ್ನು ಹಿಡಿದು ಗಮನ ಸೆಳೆದರೆ, ಮತ್ತೊಂದೆಡೆ ಕೈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಗಮನ ಸೆಳೆದರು. ಶೃಂಗಾರಗೊಂಡ ಜೋಡಿ ಎತ್ತುಗಳು, ಕುದುರೆ ಮೇಲೆ ಸವಾರಿ ಮಾಡಿದ ಕಾರ್ಯಕರ್ತರು ಸಹ ಈ ಸಂದರ್ಭದಲ್ಲಿ ಅಚ್ಚರಿ ಮೂಡಿಸಿದರು. ನಿಖಿಲ್ ಕುಮಾರಸ್ವಾಮಿಯವರು ದೇವೇಗೌಡರ ಕುಟುಂಬದ ಕುಡಿ. ದೇವೇಗೌಡರು ರಾಜಕೀಯಕ್ಕೆ ಬಂದುತ್ತವಿಂದು ಇಲ್ಲಿವರೆಗೂ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ರೈತರ ಕಷ್ಟ ಸುಖ ಏನಾರ ಈ ದೇಶದಲ್ಲಿ ನಡೀತಾ ಇದೆ ಅಂದರೆ ಅದು ದೇವೇಗೌಡರ ಕಾರಣದಿಂದಲೇ ನಡೀತಾ ಇದೆ. ಯಾವುದೇ ಸರ್ಕಾರ ಬರಲಿ ದೇವೇಗೌಡರ ಭಯ ಇದ್ದೇ ಇರ್ತದೆ. ಆದ್ದರಿಂದ ರೈತರ ಉಪಯೋಗಕ್ಕಾದ್ರಿಂದ ನಮ್ಮ ಮಂಡ್ಯ ಜಿಲ್ಲೆ ಜನ ಸಾಯಿ ಗಂಟಲು ದೇವೇಗೌಡರು ಮರೆಯೋಂಗಿಲ್ಲ. ದೇವೇಗೌಡರು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕತ್ತೆ ತಂದು ನಿಲ್ಲಿಸಿದ್ರು ಸಹ ನಾವು ರೈತರ ಮಕ್ಕಳಾಗಿ ಓಟ್ ಹಾಕ್ತೀವಿ. ದೇವೇಗೌಡರು ಮೊಮ್ಮಗ ಅಂತ ಓಟ್ ಹಾಕ್ತಾ ಇಲ್ಲ, ದೇವೇಗೌಡರು ನೋಡ್ಕೊಂಡು ಓಟ್ ಹಾಕ್ತಾ ಇದ್ದೀವಿ. ನಂತರ ಕುಮಾರಸ್ವಾಮಿಯವರು ಹಿಂದೆ 20 ತಿಂಗಳ ಆಡಳಿತ ಇತ್ತಲ್ಲ, ಆ 20 ತಿಂಗಳ ಆಡಳಿತ ಬಡವರು, ಬಗ್ಗರು, ದೀನದಲಿತರು ಇವ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಆ ಜಾತಿ ಈ ಜಾತಿ ನೋಡಿಲ್ಲ. ಕೆಲವರು ದೇವೇಗೌಡರನ್ನ ಒಕ್ಕಲರ ಜಾತಿ ಅಂತ ಕಟ್ತಾರೆ. ಸುಳ್ಳು ಸುಳ್ಳು ಸುಳ್ಳು. ಅವರು ಕೇವಲ ಎಲ್ಲ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರು,
ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟರು, ಎಲ್ಲ ಜನಾಂಗಕ್ಕೂ ಮೀಸಲಾತಿ ಕೊಟ್ಟರು, ಒಕ್ಕಲಿಗರಿಗೆ ಯಾವುದೇ ಥರದ ಮೀಸಲಾತಿ ಕೊಡಲಿಲ್ಲ. ಆದರೂ ಸಹ ಅವರ ಹೋರಾಟವನ್ನು ಕೆಲವರು ಜಾತಿವಾದಿ ಅಂತಾರೆ, ಅದು ಸುಳ್ಳು. ಆದ್ದರಿಂದ ನಾವು ರೈತರ ಮಕ್ಕಳಾಗಿ ರೈತರ ಋಣವನ್ನು ತೀರಿಸಬೇಕಾದ್ರೆ ನಾವು ದೇವೇಗೌಡರ ಪಕ್ಷವಾದಂಥ ಜಾತ್ಯತೀತ ಜನತಾದಳಕ್ಕೆ ವೋಟ್ ಮಾಡೇ ಮಾಡ್ತೀವಿ. ದೇವಾಲಯದ 4 ಭಾಗಗಳಿಂದಲೂ ಸಹ ಕಾರ್ಯಕರ್ತರು ಜಮಾಯಿಸಿದ್ದರಿಂದ ಪೊಲೀಸರಿಗೆ ಕಾರ್ಯಕರ್ತರನ್ನು ನಿಯಂತ್ರಿಸಲು ಹೆಣಗಾಡಬೇಕಾಯಿತು. ರಾಜ್ಯದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಸುಪುತ್ರ ಹಾಗೂ ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ನಗರದ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಗೆಲುವು ಕರುಣಿಸುವಂತೆ ಶ್ರೀ ಕಾಳಿಕಾಂಬ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿರವರೊಂದಿಗೆ ದೇವಾಲಯಕ್ಕೆ ಆಗಮಿಸಿದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿರವರು ಕಾಳಿಕಾಂಬ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನಾನು ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಜನರ ಪ್ರೀತಿ ಕಂಡು ರೋಮಾಂಚನವಾಗಿದೆ. ಕೊನೆಯ ಉಸಿರಿರುವವರೆಗೆ ಜನರಿಗಾಗಿ ಹೋರಾಡುತ್ತೇನೆಂದು ತಿಳಿಸಿದರು. ಪಕ್ಷದ ಅಭ್ಯರ್ಥಿಯಾಗಿ ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡ್ಬಂದೆ. ಇವಾಗ ಈ ಕಾಳಿಕಾಂಬ ಇವತ್ತು ದೇವಸ್ಥಾನಕ್ಕೆ ಏನು ಬಂದು ತಾಯಿಯ ಆಶೀರ್ವಾದ ಪಡಿತಾ ಇದ್ದೀವಿ. ಹಲವಾರು ಜನ ಇವತ್ತು ಲಕ್ಷಾಂತರ ಜನಗಳೇನು ಇವತ್ತು ಕುಮಾರಣ್ಣನ ಹಾಗೂ JDS ಪಕ್ಷದ ಅಭಿಮಾನಿಗಳೇನು ಸೇರಿದ್ದಾರೆ. ನಿಜವಾಗ್ಲೂ ಅವ್ರನ್ನ ನೋಡಲಿಕ್ಕೆ ಮೈಯಲ್ಲಿ ಒಂಥರ ರೋಮಾಂಚನ ಉಂಟಾಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಭಿವೃದ್ಧಿಯ ವಿಚಾರ, ಅಭಿವೃದ್ಧಿನೇ ನನಗೆ ಅಜೆಂಡಾ. ಈಗಾಗಲೇ ಕುಮಾರಣ್ಣವರು ದೊಡ್ಡ ಮಟ್ಟದ ಒಂದು ಬಡ್ಜೆಟ್ನ ಏನಿವಾಗ ಮಂಡ್ಯ ಜನತೆಗೆ ನೀಡಿದ್ದಾರೆ, ತಾವೆಲ್ಲರೂ ಗಮನಿಸಿದ್ದೀರಿ. ಹೀಗಾಗಿ ಜನಗಳ ಜೊತೆಯಲ್ಲಿ ಅವರ ಪರವಾಗಿ ಕೊನೆ ಉಸಿರಿನವರೆಗೂ ಹೋರಾಟ ಮಾಡೋ ಒಂದು ಮನೋಭಾವನೆ ಇಟ್ಕೊಂಡ್ಬಂದಿದ್ದೀನಿ. ಹೋರಾಟ ಮುಂದೆ ನಂತರ ತೆರೆದ ವಾಹನದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ, ಸಾರಾ ಗೋವಿಂದು, CS ಪುಟ್ಟರಾಜು, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಜಫರುಲ್ಲಾ ಖಾನ್, MS ಆತ್ಮಾನಂದ, M ಶ್ರೀನಿವಾಸ್ ಸೇರಿದಂತೆ JDS ಶಾಸಕರು, ಮುಖಂಡರು ಭಾಗವಹಿಸಿದ್ದರು. ಮೆರವಣಿಗೆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಅಭಿಮಾನಿಗಳತ್ತ ಕೈಬೀಸಿ ಗಮನ ಸೆಳೆದರು. ವಿವಿಧ ಜಾನಪದ ಕಲಾ ಪ್ರಕಾರಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ದೇಶದ ರಾಜಕೀಯ ಇತಿಹಾಸದಲ್ಲೇ ಪ್ರಧಾನಿಯಾಗಿದ್ದವರೊಬ್ಬರು ತಾನು ರಾಜಕೀಯದಲ್ಲಿರುವಾಗಲೇ ಮಗನನ್ನು ಮುಖ್ಯಮಂತ್ರಿ ಮಾಡಿ, ಸೊಸೆಯನ್ನು ಶಾಸಕಿ ಮಾಡಿ, ಮತ್ತಿಬ್ಬರು ಮಕ್ಕಳನ್ನು ಮಂತ್ರಿ ಶಾಸಕರನ್ನಾಗಿ ಮಾಡಿದ್ದರ ಜೊತೆಗೆ ತನ್ನಿಬ್ಬರು ಮೊಮ್ಮಕ್ಕಳನ್ನು ಸಂಸದರನ್ನಾಗಿ ಮಾಡ ಹೊರಟಿರುವ ಏಕೈಕ ವ್ಯಕ್ತಿ ಎಂದರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎಂದು ಮಾಜಿ ಸಚಿವ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬಿ ಸೋಮಶೇಖರ್ ಅವರು ದೇವೇಗೌಡರ ಕುಟುಂಬ ರಾಜಕಾರಣವನ್ನು ಟೀಕೆ ಮಾಡಿದರು. ಮಳವಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಸೋಮಶೇಖರ್ ಅವರು, ಭ್ರಷ್ಟಾಚಾರ ಹಾಗೂ ಜಾತಿ ರಾಜಕಾರಣದ ತಳಹದಿಯ ಮೇಲೆ ಕುಟುಂಬ ರಾಜಕಾರಣವನ್ನು ಬೆಳೆಸಿಕೊಂಡ ಕೀರ್ತಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಸಲ್ಲುತ್ತದೆ ಎಂದರು. ಇಂತಹ ಕುಟುಂಬ ರಾಜಕಾರಣವನ್ನು ಕೊನೆಗಾಣಿಸುವ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ಸ್ವತಂತ್ರ ಅಭ್ಯರ್ಥಿಯಾದ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲ ನೀಡುವ ನಿರ್ಧಾರ ಕೈಗೊಂಡಿದೆ. ಕಳೆದ ಉಪಚುನಾವಣೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚಿನ ಮತಗಳನ್ನು ಪಡೆದಿದ್ದ ಬಿಜೆಪಿ ಈ ಬಾರಿ ತನ್ನೆಲ್ಲ ಮತಗಳನ್ನು ಸುಮಲತಾ ಅಂಬರೀಶ್ ಅವರಿಗೆ ನೀಡಿ ಅವರನ್ನು ಭಾರೀ ಅಂತರದಲ್ಲಿ ಗೆಲ್ಲಿಸುವ ಮೂಲಕ JDS ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸುವ ಮೂಲಕ ಕುಟುಂಬ ರಾಜಕಾರಣಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದರು. ಏನು ಕಾಂಗ್ರೆಸ್ಸು ಮತ್ತು JDS ಅಪವಿತ್ರ ಮೈತ್ರಿ ಸರ್ಕಾರ ರಚನೆ ಮಾಡಿ ಸುಮಾರು 1 ವರ್ಷ ಬರ್ತಾ ಇದೆ. ಆ 1 ವರ್ಷದಿಂದ ಅವರು ಏನೇನು ಆಶ್ವಾಸನೆ ಕೊಟ್ಟಿದ್ದರು ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದೆ. ಇವತ್ತು ಮಂಡ್ಯ JDS ಅಭ್ಯರ್ಥಿಗೆ ಕಾಂಗ್ರೆಸ್ನವರು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಮತ್ತು JDSನಲ್ಲೇ ಅನೇಕ ಸಮರ್ಥ ಅಭ್ಯರ್ಥಿಗಳಿದ್ರೂ ಅವರನ್ನು ಬಿಟ್ಟು ಮುಖ್ಯಮಂತ್ರಿ ತಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದನ್ನು ವಿರೋಧ ಮಾಡಿ JDSನವರು ಹೊರಗಡೆ ಬಂದಿದ್ದಾರೆ. ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿ ಹಾಕದೆ ಇವರು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೇಳಿದ್ರೂ ಕೊಡದೆ JDS ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಅಸಮಾಧಾನ ಆಗಿದೆ. ಈ ಎಲ್ಲ ಲಾಭವನ್ನು ಪಡೆಯುವ ದೃಷ್ಟಿಯಿಂದ ನಮ್ಮ BJಪಿಯವರು ಇವೆರಡೂ ಪಕ್ಷಗಳನ್ನು ಸೋಲಿಸುವ ಒಂದೇ ದೃಷ್ಟಿಯಿಂದ ಅವರು ಹೇಗೆ BJಪಿಯನ್ನು ಸೋಲಿಸಬೇಕು, ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಬಾರ್ದು ಅಂತೇಳಿ ಹಠ ಹಿಡಿದಿದ್ದಾರೋ ಹಾಗೆ ನರೇಂದ್ರ ಮೋದಿಯವರ ಪರವಾದಂಥ ಶಕ್ತಿಗಳು ಎಲ್ಲ ಒಂದುಗೂಡಬೇಕು. ಈ ದೃಷ್ಟಿಯಿಂದ ಸುಮಲತಾ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ತೀರ್ಮಾನ ಒಳ್ಳೆಯ ತೀರ್ಮಾನ ಆಗಿದೆ. ಅದರಿಂದ ನಾವೆಲ್ಲ ಈ ಒಂದು ಸಂಯುಕ್ತ ಅಭ್ಯರ್ಥಿ ಯಾರಿದ್ದಾರೆ JDS ಅಭ್ಯರ್ಥಿ ಅವರನ್ನು ಸೋಲಿಸುವುದೊಂದೇ
ರಾಜ್ಯದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರು ಬಿಜೆಪಿ ಮುಖಂಡರಾದ ಡಾಕ್ಟರ್ ಬಿ ಶಿವಲಿಂಗಯ್ಯರವರ ನಿವಾಸಕ್ಕೆ ಭೇಟಿ ನೀಡಿ ಚುನಾವಣೆ ಬಗ್ಗೆ ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಡಾಕ್ಟರ್ ಬಿ ಶಿವಲಿಂಗಯ್ಯರವರು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜೆಡಿಎಸ್ಗೆ ಸೇರ್ಪಡೆಯಾಗುವುದಾಗಿ ಘೋಷಿಸಿದರು. ತಾವರಗೆರೆಯಲ್ಲಿರುವ ಡಾಕ್ಟರ್ ಬಿ ಶಿವಲಿಂಗಯ್ಯರವರ ನಿವಾಸಕ್ಕೆ ಭಾನುವಾರ ಸಂಜೆ ಭೇಟಿ ನೀಡಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಶಿವಲಿಂಗಯ್ಯರವರೊಂದಿಗೆ ಪ್ರಸ್ತುತ ರಾಜಕಾರಣದ ಬಗ್ಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರ ಸಮ್ಮುಖದಲ್ಲಿ ಶಿವಲಿಂಗಯ್ಯರವರಿಗೆ ಜೆಡಿಎಸ್ ಬಾವುಟವನ್ನು ಹಾಕುವ ಮೂಲಕ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, ಶಿವಲಿಂಗಯ್ಯರವರು ಬಿಜೆಪಿ ಪಕ್ಷದಲ್ಲಿದ್ದರೂ ಸಹ ಅವರ ಮತ್ತು ನಮ್ಮ ಸಂಬಂಧ ತುಂಬ ಹಳೆಯದಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಲಿಂಗಯ್ಯರವರು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದು ಸಾಂಕೇತಿಕವಾದ ರಾಜಕೀಯ ಬೆಳವಣಿಗೆ ಎಂದರು. ಶಿವಲಿಂಗಯ್ಯನವರು ಬಿಜೆಪಿ ಪಕ್ಷದಲ್ಲಿ ಇದ್ದರೂ ವೈಯಕ್ತಿಕವಾಗಿ ನಮ್ಮ ಕುಟುಂಬದ ಜೊತೆ ಅವರ ಅವಿನಾಭಾವ ಸಂಬಂಧ ಹಲವಾರು ವರ್ಷಗಳದು. ಕೆಲವು ಕಾರಣಗಳಿಂದ ಅವರು ಬಿಜೆಪಿಯ ಪಕ್ಷದ ಸಂಘಟನೆಗೆ ಅವರನ್ನು ತೊಡಗಿಸ್ಕೊಂಡಿದ್ದೇನಿದೆ. ಆದರೆ ಅವರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಇವತ್ತು ಅವರ ಜೊತೆಯಲ್ಲಿ ಇವತ್ತು ನಮ್ಮ ಅಕ್ಕನ ಸಮನಾಗಿರ್ತಕ್ಕಂಥ ವೀರ ಶಿವಲಿಂಗಯ್ಯನವರು ಬಹುಶಃ ಅವ್ರ ಮನಸ್ಸು ಇವತ್ತು ತಡೆದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರ ಮನಸ್ಸಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಅವ್ರ ಕುಟುಂಬದ ಮಗನ ಸಮನಾಗಿರ್ತಕ್ಕಂಥವನು ಅಭ್ಯರ್ಥಿ ಆಗಿದ್ದಾನೆ ಅಂತಕ್ಕಂಥದ್ದು ಅವರಲ್ಲಿ ಭಾವನೆ ಮೂಡಿದೆ ಅನ್ನೋದು ನನ್ನ ಅಭಿಪ್ರಾಯ. ಅದರ ಒಂದು ವ್ಯಾಮೋಹದಲ್ಲೇ ಇವತ್ತು ಅವರೇ ಸ್ವಯಂ ತೀರ್ಮಾನ ಮಾಡಿ ಶಿವಲಿಂಗಯ್ಯನವರು ಅವರಿಬ್ಬರು ಇವತ್ತೇನು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ನಟ ಯಶ್ ಹಾಗೂ ದರ್ಶನ್ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಕುಮಾರಸ್ವಾಮಿ, ಮಾತಿನ ಮೇಲೆ ಹತೋಟಿ ಇಲ್ಲದಿದ್ದರೆ ಈ ನಟರು ಜಿಲ್ಲೆಗೆ ಕಾಲಿಡಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಈಗ ಬಂದು ಹೇಳ್ತಕ್ಕಂಥವರು ಅವ್ರಿಗೆ ಎಷ್ಟೆಷ್ಟು ಗೌರವ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾಕೆಂದರೆ ನಮ್ಮ ಬಾಯಿನಲ್ಲಿ ಯಾವುದೋ ಅಂಥ ಕೆಟ್ಟ ಪದಗಳು ಬರಲ್ಲ. ಇದು ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸು, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ರೈತರಿಗೆ ಡಿ ಬಾಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರು ನಾಳೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಮಂಡ್ಯ ಜಿಲ್ಲೆಯ ತಾಯಂದ್ರ ಬಗ್ಗೆ ಅದೇನಾದರೂ ಮನೆಗೆ ತಲುಪಿಬಿಟ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ. ಏನು ತಿಳ್ಕೊಂಡಿದ್ದಾರೆ ಇವರು ಮಂಡ್ಯ ಜಿಲ್ಲೆ ಜನ ಅಂದರೆ? ಏನು ಮಂಡ್ಯ ಜಿಲ್ಲೆ ಜನ ಇವ್ರಿಗೆ ಗುತ್ತಿಗೆ ಕೊಟ್ಟಿದ್ದಾರಾ? ಇವ್ರು ಕೊಂಡ್ಕೊಂಬಿಟ್ಟಿದ್ದಾರೆ ಇವ್ರನ್ನ. ಇವರು ಬಂದು ಓಹೋ ಏನು ಎತ್ತುಗಳಂತೀವು, ಜೋಡೆತ್ತು. ಇವು ಜೋಡೆತ್ತು ಅಂದರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡೋವಲ್ಲ. ಇವು ರೈತರು ಬೆಳೆದು ಫಸಲಿರ್ತದಲ್ಲ, ಅರ್ಧ ರಾತ್ರಿ ಹೋಗಿ ಫಸಲನ್ನ ತಿಂದು ದಷ್ಟಪುಷ್ಟವಾಗಿ ಹೋಗ. ಡಾಕ್ಟರ್ ಬಿ ಶಿವಲಿಂಗಯ್ಯ ಮಾತನಾಡಿ, ನಾನು ಈ ಹಿಂದೆ ಬಿಜೆಪಿಯಿಂದ ಸ್ಪರ್ಧಿಸಿದ್ದೆ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಬದಲಾದ ರಾಜಕೀಯ ಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗುತ್ತಿರುವುದಾಗಿ ತಿಳಿಸಿದರು. ಬಿಜೆಪಿನಲ್ಲಿ ನಾನು ಲಾಸ್ಟ್ ಟೈಮು MP ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿದ್ದು ನಿಜ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ನಾನು ಮೊದಲಿಂದನೂ ಕೂಡ ನಮ್ಮ ಜಿಲ್ಲೆ ಮಂಡ್ಯ, ಜಿಲ್ಲೆಯ ಮುನ್ನಡೆಗೆ ನಮ್ಮ ನಡೆ ಅಂಥೇಳಿ ನಾವೊಂದು ಸ್ಲೋಗನನ್ನು ಇಟ್ಕೊಂಡು 25 ವರ್ಷದಿಂದನೂ ಕೂಡ ಈ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಅದರ ನನ್ನ ಉಪಯೋಗ ಈ ಜಿಲ್ಲೆಗೆ ಯಾವ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಇವತ್ತಿನ ಬದಲಾದ ಪರಿಸ್ಥಿತಿಯಲ್ಲಿ ನಾನು ಯಾರು ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಕೈ ಜೋಡಿಸ್ಬೇಕು ಅಂಥೇಳಿ ನನ್ನ ನಿಲುವನ್ನು ಬದಲಾಯಿಸಿ ಇವತ್ತು JDS ಜೊತೆಯಲ್ಲಿ. ಈ ಸಂದರ್ಭದಲ್ಲಿ ಸಚಿವರಾದ CS ಪುಟ್ಟರಾಜು, LR ಶಿವರಾಮೇಗೌಡ, ಜಫರುಲ್ಲಾ ಖಾನ್ ಸೇರಿದಂತೆ ಅನೇಕ JDS ಮುಖಂಡರು ಹಾಜರಿದ್ದರು.
ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಮಾಜವಾದಿ ನೆಲೆಗಟ್ಟಿನ ಮೇಲೆ ಸ್ವತಂತ್ರ ಭಾರತ ನಿರ್ಮಾಣವಾಗಬೇಕು ಎಂಬ ಚಿಂತನೆಯನ್ನು ಹೊಂದಿದ್ದ ಸ್ವಾತಂತ್ರ್ಯ ಸೇನಾನಿ ಭಗವತ್ ಸಿಂಗ್ ಅಪ್ರತಿಮ ದೇಶಪ್ರೇಮಿ ಎಂದು ಪ್ರೌಢಶಾಲೆ ಶಿಕ್ಷಕ ಗೋವಿಂದರವರು ಬಣ್ಣಿಸಿದರು. ಮಳವಳ್ಳಿ ಪಟ್ಟಣದ ಡಿವೈಎಫ್ಐ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೇವಲ 23 ವರ್ಷದ ವಯಸ್ಸಿಗೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುತಾತ್ಮರಾದ ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಲ್ಲೇ ಭವಿಷ್ಯತ್ನ ಭಾರತದ ಬಗ್ಗೆ ದೊಡ್ಡ ಕನಸು ಹಾಗೂ ಚಿಂತನೆಯನ್ನು ಹೊಂದಿದ್ದರು ಎಂದು ಹೇಳಿದರು. ಅವರ ಚಿಂತನೆಯ ಪ್ರಕಾರ ಎಲ್ಲ ಭೂಮಿಯ ಮಾಲೀಕತ್ವವನ್ನು ಆಯಾ ರಾಜ್ಯ ಸರ್ಕಾರಗಳೇ ಹೊಂದಿರಬೇಕು. ದುಡಿಯುವವರಿಗೆ ಮಾತ್ರ ಆ ಭೂಮಿಯ ಫಲ ತಕ್ಕಬೇಕು. ಆಗ ಮಾತ್ರ ಸಮಾನತೆಯ ಭಾರತ ನಿರ್ಮಾಣ ಸಾಧ್ಯ ಎಂಬುದು ಭಗತ್ ಸಿಂಗ್ ಅವರ ಪರಿಕಲ್ಪನೆಯಾಗಿತ್ತು ಎಂದು ಹೇಳಿದರು. ಸೊ ಭಗತ್ ಸಿಂಗ್ ಅವರು ಕೇವಲ 23 ವರ್ಷಕ್ಕೆ ತೀರೋದ್ರೂ ಕೂಡ 31ನೇ ಇಸ್ವಿನಲ್ಲಿ ಅವರು ಜೀವ ಕೊನೆಯಾಗ್ತದೆ. ಆದರೆ ಅವರ ಆದರ್ಶಗಳು, ಅವರ ಆಲೋಚನೆಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಬದುಕಿವೆ. ಅವರ ಆಲೋಚನೆಗಳು ಹೇಳ್ತಾರೆ ಅವ್ರು ಏನು ಯೋಚನೆ ಮಾಡ್ತಿದ್ರು ದೇಶದ ಬಗ್ಗೆ, ಒಂದು ವೇಳೆ ಸ್ವಾತಂತ್ರ್ಯ ಸಿಕ್ಕಿದಾಗ ದೇಶವನ್ನ ಹೆಂಗ್ ಮುನ್ನಡೆಸಬೇಕು ಅಂತೇಳಿ ಯೋಚನೆ ಮಾಡ್ತಿದ್ರು. ಸಮಾಜವಾದ ದೇಶ ಆಗಿರ್ಬೇಕು ನಮ್ದು. ಸಮಾಜವಾದದ ತಿರುಳೇನು ಅಂದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು. ಈ ದೇಶದಲ್ಲಿರ್ತಕ್ಕಂಥ ಭೂಮಿ ಏನಿದೆ ಅದು ಆಯಾ ರಾಜ್ಯದ ಕೇಂದ್ರದ ಆಳುವಂತ ಸರ್ಕಾರದ ಅಧೀನದಲ್ಲಿರಬೇಕು. ಯಾಕಂದ್ರೆ ಇವತ್ತು ಈ ದೇಶದ ಸಂಪತ್ತಿನಲ್ಲಿ 90% ಸಂಪತ್ತು ಈ ದೇಶದ ಕೇವಲ 5% ಜನಗಳ ಬಳಿ ಸಂಗ್ರಹ ಆಗಿರ್ತಕ್ಕಂಥದ್ದು ನಮಗೆಲ್ಲರೂ ತಿಳಿದಿರುವಂತ ವಿಚಾರ. ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣದ ವಿವಿಧ ಆಯಾಮಗಳು ಎಂಬ ವಿಷಯದ ಬಗ್ಗೆ ಮಾರ್ಚ್ 26ರಂದು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ BS ಬೋರೇಗೌಡ ತಿಳಿಸಿದರು. ಬಿಇಟಿ ಟ್ರಸ್ಟ್, ಭಾರತಿ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗ ಮತ್ತು ಕನಕಪುರದ ಹಾರೋಹಳ್ಳಿ ರೇಷ್ಮೆ ಹುಳು ಸಾಕಾಣಿಕಾ ಕೇಂದ್ರದ ಕಿರಣಗೆರೆ ಜಗದೀಶ್ ಸಹಯೋಗದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮವನ್ನು ಬೆಳಗ್ಗೆ 10 ಗಂಟೆಗೆ ಬಿಜಾಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾ ಸಬಿಹಾ ಭೂಮಿಗೌಡ ಉದ್ಘಾಟಿಸಲಿದ್ದು, ಬಿಇಟಿ ಟ್ರಸ್ಟ್ ಅಧ್ಯಕ್ಷ ವಿಧಾನ ಪರಿಷತ್ ಮಾಜಿ ಸದಸ್ಯ ಮಧು ಜಿ ಮಾದೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ವಿವರಿಸಿದರು. ಭಾರತಿ ಎಜುಕೇಷನ್ ಟ್ರಸ್ಟ್ ಮತ್ತು ಶ್ರೀ ಕಿರಣಗೆರೆ ಜಗದೀಶ್ ಹಾಗೂ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ನಾಳೆ ಮಹಿಳಾ ಸಬಲೀಕರಣದ ವಿವಿಧ ಆಯಾಮಗಳು ಕುರಿತ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೇವೆ. ಈ ವಿಚಾರ ಸಂಕಿರಣದ ಉದ್ದೇಶ, ಇವತ್ತು ಪ್ರಪಂಚದ ಎಲ್ಲ ಆಧುನಿಕ ಸರ್ಕಾರಗಳು ಮಹಿಳೆಗೆ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡೆ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿ ಆಕೆಗೆ ವಿಶೇಷವಾದ ಆದ್ಯತೆಯನ್ನು ನೀಡಿ ಆಕೆ ಅಬಲೆಯಲ್ಲ ಸಬಲೆ ಎನ್ನುವುದನ್ನು ಸಾಬೀತು ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಆಕೆ ಕೂಡ ಇವತ್ತು ತುಂಬ ಜಾಗೃತ ಮನಸ್ಸಿನೊಡನೆ ಸ್ವಾವಲಂಬಿಯಾಗಿ ಬದುಕುವಂತಹ ಹಿನ್ನೆಲೆಯಲ್ಲಿ ಆಕೆ ಇದ್ದಾಳೆ. ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾ ತುಳಸಿಮಾಲಾ ಆಶಯ ನುಡಿಯಲಿದ್ದು, ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ HR ಪವಿತ್ರ ಪುಸ್ತಕ ಬಿಡುಗಡೆ ಮಾಡಲಿದ್ದು, ಕೇರಳದ ಕೊಚಿನ್ ವಿಶ್ವವಿದ್ಯಾನಿಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಡಾ ಅರುಣಾಚಲಂ, ಪ್ರಗತಿಪರ ಸಂಶೋಧಕ ಕಿರಣಗೆರೆ ಜಗದೀಶ್ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಮಾಯಿಗೌಡ, ಪ್ರೊಫೆಸರ್ ಎಂ ಪುಟ್ಟಸ್ವಾಮಿಗೌಡ, ಪ್ರೊಫೆಸರ್ ಸುಬ್ಬೇಗೌಡ, ಪ್ರೊಫೆಸರ್ ಮಹದೇವಸ್ವಾಮಿ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ. ಸಕ್ಕರೆನಾಡಲ್ಲಿ ಜೆಡಿಎಸ್ ಜಾತ್ರೆ. ಮಂಡ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ನಾಮಪತ್ರ ಸಲ್ಲಿಕೆಯಲ್ಲಿ ಸಾಂಸ್ಕೃತಿಕ ಮೆರುಗು. ಕಾಳಿಕಾಂಬಾದೇವಿಗೆ ವಿಶೇಷ ಪೂಜೆ. ಜನರ ಋಣ ತೀರಿಸುವ ಭರವಸೆ. ಕುಟುಂಬ ರಾಜಕಾರಣದ ವಿರುದ್ಧ ಸೋಮಶೇಖರ್ ಗುಡುಗು. ಸುಮಲತಾ ಬೆಂಬಲಿಸುವ ಭರವಸೆ. ತಕ್ಕ ಪಾಠ ಕಲಿಸುವ ಎಚ್ಚರಿಕೆ. ಜೆಡಿಎಸ್ಗೆ ಡಾ ಬಿ ಶಿವಲಿಂಗಯ್ಯ ಸೇರ್ಪಡೆ. ಜಿಲ್ಲೆಯ ಅಭಿವೃದ್ಧಿ ಆಶಯ. ಕುಮಾರಸ್ವಾಮಿ ಸಾರಥ್ಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೋನಾ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.